ಮೊದಲು ಕಲರನ್ನು ನೋಡ್ಬೋದು ನೀವು ಇಲ್ಲಿ ವಾವ್ ಅಲೋವೆರಾ ಜೆಲ್ ಯಾವ ರೀತಿಯಾಗಿದೆ ಅಂತ ನಾನು ತೋರಿಸ್ತೀನಿ ನೋಡಿ. ಸೇಮ್ ನೀರಿನ ರೀತಿಯಲ್ಲೇ ಇರುತ್ತೆ. ಫ್ರೆಂಡ್ಸ್ ನಮಸ್ಕಾರ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನಾನಿವತ್ತು ವಾವ್ ಅಲೋವೆರಾ ಜೆಲ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಾವ್ ಅಲೋವೆರಾ ಜೆಲ್ ಹೇಗಿದೆ, ಇದನ್ನು ಯಾರೆಲ್ಲ ಉಪಯೋಗಿಸ್ಬೋದು, ಹಾಗೆ ಯಾರೆಲ್ಲ ಉಪಯೋಗಿಸಬಾರ್ದು, ಮತ್ತು ಇದನ್ನು ಹೇಗೆಲ್ಲ ಬಳಸ್ಬೋದು ಎಲ್ಲವನ್ನ ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಹಾಗಾಗಿ ಈ ವಾವ್ ಅಲೋವೆರಾ ಜೆಲ್ ನಾನು ಸ್ಪಾನ್ಸರ್ಡ್ ಮಾಡ್ತಾ ಇಲ್ಲ, ಇದನ್ನು ನಾನು ಅಮೆಝಾನಿಂದ ಹಣ ಕೊಟ್ಟು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನು ಇದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇನೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ವಾವ್ ಅಲೋವೆರಾ ಜೆಲ್ 99% ಪ್ಯೂರ್ ಆಗಿದೆ. ಇದರಲ್ಲಿ ಯಾವುದೇ ರೀತಿಯಾದ ಪ್ಯಾರಾಬಿನ್ ಆಗಿರ್ಬೋದು, ಸಿಲಿಕಾನ್, ಹಾಗೆ ಮಿನರಲ್ ಆಯಿಲ್, ಕಲರ್, ಸಿಂಥೆಟಿಕ್ ಫ್ರಾಗ್ರೆನ್ಸ್ ಯಾವುದು ಕೂಡ ಇಲ್ಲ. ಇದು 99% ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ ಅಂತ ಹೇಳ್ಬೋದು. ನೀವಿಲ್ಲಿ ನೋಡ್ತಾ ಇರ್ಬೋದು 130 ml ಮತ್ತೆ ಎಕ್ಸ್ಟ್ರಾ 20 ml ಇದೆ. 150 ml ಬಾಟಲ್ ಇದು. ಇದಕ್ಕೆ ನನಗೆ ಪ್ರೈಸ್ ನೆನಪಿಲ್ಲ. ಇಲ್ಲಿ ನೋಡ್ಬೋದು ನೀವು, ಇದು ಉಜ್ಜಿ ಹೋಗಿದೆ. ಇದನ್ನು ನಾನು ತುಂಬ ಟೈಮ್ ಆಯಿತು ತಗೊಂಡು, ಹಾಗಾಗಿ ನನಗೆ MRP ನೆನಪಿಲ್ಲ. ನೀವು ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಎಲ್ಲ ಕಡೆಗಳಲ್ಲೂ ನಿಮಗೆ ಸಿಗುತ್ತೆ. ಇದು ನೀವು ಒಂದ್ಸರಿ ಚೆಕ್ ಮಾಡಿ ನೋಡಿ, ನಿಮಗೆ ಇಷ್ಟ ಆದರೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಬೋದು. ಹಾಗೆಯೇ ಇದರಲ್ಲಿ ಸೂಟ್ಸ್ ಆಲ್ ಸ್ಕಿನ್ ಮತ್ತು ಹೇರ್ ಟೈಪ್ಸ್ ಅಂತೇಳಿ ಇದೆ. ಇದನ್ನು ಎಲ್ಲ ಸ್ಕಿನ್ ಟೈಪ್ ಅವರು ಹಾಗೆ ಮತ್ತು ಎಲ್ಲ ಹೇರ್ ಟೈಪ್ಸ್ ಅವರು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ನಿಮಗೆ ಗೊತ್ತಿರ್ಬೋದು ನಮ್ಮ ಚರ್ಮದ ಆರೋಗ್ಯಕ್ಕಾಗಿರ್ಬೋದು, ಹಾಗೆ ನಮ್ಮ ಕೂದಲಿನ ಆರೋಗ್ಯಕ್ಕಾಗಿರ್ಬೋದು ಅಲೋವೆರಾ ಜೆಲ್ ಎಷ್ಟು ಒಳ್ಳೆಯದು ಅಂತ ಹೇಳಿ. ಇದು ನೀರಿನ ರೀತಿಯಲ್ಲೇ ಇದೆ. ನೀವು ಯಾವುದೇ ಒಂದು ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತೀರಾ ಅಂದರೆ ಮೊದಲು ಕಲರನ್ನು ನೋಡ್ಬೋದು ನೀವು ಇಲ್ಲಿ ವಾವ್ ಅಲೋವೆರಾ ಜೆಲ್ ಯಾವ ರೀತಿಯಾಗಿದೆ ಅಂತ ನಾನು ತೋರಿಸ್ತೀನಿ ನೋಡಿ. ಸೇಮ್ ನೀರಿನ ರೀತಿಯಲ್ಲೇ ಇರುತ್ತೆ. ಒಂದನ್ನು ನೆನಪಿನಲ್ಲಿ ಇಡಿ, ಅಲೋವೆರಾ ಪ್ಲ್ಯಾಂಟ್ ಗ್ರೀನ್ ಕಲರ್ನಲ್ಲಿ ಇರ್ಬೋದು, ಆದರೆ ಅಲೋವೆರಾ ಜೆಲ್ ಮಾತ್ರ ವೈಟ್ ಕಲರಲ್ಲೇ ಇರುತ್ತೆ ಯಾವಾಗಲೂ ಕೂಡ. ಹಾಗಾಗಿ ನೀವು ಆದಷ್ಟು ವೈಟ್ ಕಲರ್ನಲ್ಲಿರುವಂಥ ಅಲೋವೆರಾ ಜೆಲ್ಲನ್ನು ಪರ್ಚೇಸ್ ಮಾಡಿ. ಕಲರಲ್ಲೇ ಇರುವಂಥ ಅಲೋವೆರಾ ಜೆಲ್ಲನ್ನು ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಇದರಲ್ಲಿ ಯಾವುದೇ ರೀತಿಯಾದ ಫ್ರಾಗ್ರೆನ್ಸ್ ಕೂಡ ಇಲ್ಲ, ಅಂದರೆ ಪರಿಮಳ ಕೂಡ ಇಲ್ಲ. ನೀವು ಪತಂಜಲಿ ಅಲೋವೆರಾ ಜೆಲ್ಲನ್ನು ನೋಡ್ಬೋದು, ಮೆಡಿಕಲ್ ಶಾಪ್ನಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತೆ. ಅದರಲ್ಲಿ ಗ್ರೀನ್ ಕಲರಲ್ಲಿ ಇರುತ್ತೆ ಜೆಲ್, ಅದರಲ್ಲಿ ಕಲರನ್ನು ಮಿಕ್ಸ್ ಮಾಡಿರ್ತಾರೆ. ಹಾಗಾಗಿ ನೀವು ಪತಂಜಲಿ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಯಾವುದೇ ಅಲೋವೆರಾ ಜೆಲ್ ಆಗಿರ್ಬೋದು, ವೈಟ್ ಕಲರ್ನಲ್ಲಿರುವಂಥ ಅಲೋವೆರಾ ಜೆಲ್ಲನ್ನು ಪರ್ಚೇಸ್ ಮಾಡಿ. ಯಾವುದೇ ರೀತಿಯಾದ ಕೆಮಿಕಲ್ ಇರುವಂಥ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡೋದಕ್ಕಿಂತ ಯೂಸ್ ಮಾಡದೆ ಇರೋದೇ ಬೆಟರ್ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಅಲೋವೆರಾ ಜೆಲ್ ತುಂಬಾನೇ ಚೆನ್ನಾಗಿದೆ. ಇದು ಸ್ಕಿನ್ನಲ್ಲಿ ಬೇಗನೆ ಅಬ್ಸರ್ವ್ ಆಗುತ್ತೆ. ತುಂಬ ಜನರಿಗೆ ಅಲೋವೆರಾ ಜೆಲ್ ಸ್ಕಿನ್ಗೆ ಶೂಟ್ ಆಗೋದಿಲ್ಲ ಅಂತ ಅನಿಸುತ್ತೆ. ನನಗೂ ಕೂಡ ಹಾಗೇನೇ ಆಯಿತು. ಮುಖಕ್ಕೆ ಹದ್ದವಾಗ ಸ್ಕಿನ್ ಬ್ಲ್ಯಾಕ್ ಆಯಿತು. ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ಇಲ್ಲ, ಆದರೂ ಕೂಡ ನನ್ನ ಸ್ಕಿನ್ ಬ್ಲ್ಯಾಕ್ ಆಯಿತು. ಹಾಗಾಗಿ ನಾನು ಇದನ್ನು ಇವಾಗ ಸದ್ಯಕ್ಕೆ ಹೇರ್ಸ್ಗೆ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ನೀವು ನಿಮ್ಮ ಮುಖಕ್ಕೆ ಆಗೋದಿಲ್ಲ ಅಂದರೆ ಈ ಅಲೋವೆರಾ ಜೆಲ್ಲನ್ನು ಹಚ್ಚಿದ ನಂತರ ನಿಮ್ಮ ಮುಖ ಏನಾದರೂ ಕಪ್ಪಾಯಿತು, ಅಲರ್ಜಿ ಆಯಿತು, ಇರಿಟೇಷನ್ ಆಯಿತು, ಯಾವುದೇ ರೀತಿಯಾದ ಅಲರ್ಜಿ ಏನಾದರೂ ಉಂಟಾದರೆ ಖಂಡಿತವಾಗಲೂ ಈ ಅಲೋವೆರಾ ಜೆಲ್ಲನ್ನು ನೀವು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಎಲ್ಲ ಸ್ಕಿನ್ ಅವರಿಗೆ ಕೂಡ ಈ ಅಲೋವೆರಾ ಜೆಲ್ ಸೂಟ್ ಆಗೋದಿಲ್ಲ. ಹಾಗಾಗಿ ನಿಮಗೆ ಶೂಟ್ ಆದರೆ ಮಾತ್ರ ಈ ಅಲೋವೆರಾ ಜೆಲ್ಲನ್ನು ಅಪ್ಲೈ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ಈ ಅಲೋವೆರಾ ಜೆಲ್ಲನ್ನು ಸದ್ಯಕ್ಕೆ ನನ್ನ ಹೇರ್ಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಹೇರ್ಸ್ಗೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ನೀವು ಇದನ್ನು ಹೇರ್ ಪ್ಯಾಕ್ ರೀತಿಯಲ್ಲಿ ಅಪ್ಲೈ ಮಾಡ್ಕೊಳ್ಬೋದು. ನಿಮ್ಮ ತಲೆ ಹೊಟ್ಟು ಏನಾದರೂ ಜಾಸ್ತಿಯಾಗಿ ಇತ್ತು ಅಂದರೆ ಮೊಸರಿಗೆ ಸ್ವಲ್ಪ ಈ ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡಿ ಹೇರ್ ಪ್ಯಾಕ್ ರೀತಿಯಲ್ಲಿ ಅಪ್ಲೈ ಮಾಡಿ. ನಂತರ ಒಂದು ಅರ್ಧ ಗಂಟೆ ಬಿಟ್ಟು ನೀವು ಹೇರ್ ವಾಶ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ತಲೆಯಲ್ಲಿರುವಂಥ ತಲೆಹೊಟ್ಟಿನ ಸಮಸ್ಯೆ ಕಮ್ಮಿಯಾಗುತ್ತೆ, ಹಾಗೆ ಕೂದಲು ಉದುರುವಂಥ ಸಮಸ್ಯೆ ಕಮ್ಮಿಯಾಗುತ್ತೆ, ಮತ್ತು ತಲೆ ಕೂದಲು ಸ್ಮೂತ್ ಆ್ಯಂಡ್ ಸಿಲ್ಕಿ ಆಗುತ್ತೆ ಅಂತ ಹೇಳ್ಬೋದು. ಯಾವ ಕಂಡೀಷ್ನರ್ ಕೂಡ ಬೇಡ, ಈ ಅಲೋವೆರಾ ಜೆಲ್ಲನ್ನು ನೀವು ಅಪ್ಲೈ ಮಾಡ್ಕೊಳ್ಬೋದು. ಹಾಗೆಯೇ ಇದನ್ನು ನೀವು ಹೇರ್ ಸಿರಮ್ ರೀತಿಯಲ್ಲೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ತಲೆಯನ್ನು ವಾಶ್ ಮಾಡಿದ ನಂತರ ನೀವು ಕೂದಲು ಸ್ವಲ್ಪ ಒದ್ದೆ ಆಗಿರುತ್ತೆ ಅಲ್ವಾ, ಅಂಥ ಟೈಮ್ನಲ್ಲಿ ಈ ಅಲೋವೆರಾ ಜೆಲ್ಲನ್ನು ನೀವು ಹೇರ್ಸ್ಗೆ ಅಪ್ಲೈ ಮಾಡಿ ಹಾಗೇ ಬಿಡ್ಬೋದು. ನಿಮಗೆ ಇದು ಹೇರ್ ಸಿರಮ್ ರೀತಿಯಲ್ಲಿ ವರ್ಕ್ ಆಗುತ್ತೆ. ನಾನು ಕೂಡ ಇದನ್ನು ಹೇರ್ ಸಿರಮ್ ರೀತಿಯಲ್ಲೇ ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾನು ನನ್ನ ಸ್ಕಿನ್ಗೆ ಅಪ್ಲೈ ಮಾಡ್ತಾ ಇಲ್ಲ. ಇವಾಗ ನಾನು ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ನನ್ನ ಸ್ಕಿನ್ಗೆ ಈ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತಾ ಇಲ್ಲ. ನೀವು ನಿಮ್ಮ ಸ್ಕಿನ್ಗೆ ಸೆಟ್ ಆಗುತ್ತೆ ಅಂದರೆ ಮಾತ್ರ ಈ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡಿ. ಆಗಲೇ ಹೇಳ್ದಂಗೆ ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ನಾನು ಇದನ್ನು ಹಣ ಕೊಟ್ಟೆ ಪರ್ಚೇಸ್ ಮಾಡ್ಕೊಂಡಿರೋದು. ಆಲ್ಮೋಸ್ಟ್ ಇವಾಗ ಇದು ಖಾಲಿ ಆಗ್ತಾ ಬಂದಿದೆ, ಸ್ವಲ್ಪ ಇದೆ ಅಷ್ಟೇ. ಈ ಜೆಲ್ಲ ತುಂಬಾ ಚೆನ್ನಾಗಿರುವಂಥ ಒಂದು ಅಲೋವೆರಾ ಜೆಲ್ ಅಂತ ಹೇಳ್ಬೋದು. ಹಾಗೆಯೇ ಇದನ್ನು ನೀವು ಮಾಯ್ಶ್ಚರೈಸರ್ ಆಗಿ ಅಪ್ಲೈ ಮಾಡ್ಕೊಳ್ಬೋದು, ಹಾಗೆ ಪ್ರೈಮರ್ ರೀತಿಯಲ್ಲೂ ಕೂಡ ಈ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಇದು ಸನ್ಸ್ಕ್ರೀನ್ ರೀತಿಯಲ್ಲೂ ಕೂಡ
ಕೂಡ ವರ್ಕ್ ಆಗುತ್ತೆ. ತುಂಬಾ ಚೆನ್ನಾಗಿರುವಂಥ ಒಂದು ಅಲೋವೆರಾ ಜೆಲ್ ಅಂತ ಹೇಳ್ಬೋದು. ನಿಮ್ಮ ಸ್ಕಿನ್ಗೆ ಶೂಟ್ ಆಗುತ್ತೆ ಅಂದರೆ ಈ ಅಲೋವೆರಾ ಜೆಲ್ಲನ್ನು ಪರ್ಚೇಸ್ ಮಾಡಿ ಯೂಸ್ ಮಾಡ್ಬೋದು. ಯಾವುದೇ ರೀತಿಯಾದ ಭಯ ಇಲ್ಲ. ಕೆಮಿಕಲ್ ಫ್ರೀ ಆಗಿರುವಂಥ ಅಲೋವೆರಾ ಜೆಲ್ಲನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಅವರಿಗೂ ಕೂಡ ಹೆಲ್ಪ್ ಆಗ್ಬೋದು. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.